ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಪೌಷ್ಟಿಕವಾದ ಗೋಧಿ ಹಿಟ್ಟಿನ ಮೋದಕ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಗೋಧಿ ಹಿಟ್ಟಿನ ಮೋದಕ್ ಮಾಡಾಕ ಮೊದಲ ಗ್ಯಾಸ್ ಹಚ್ಕೊಳ್ಳೋಣ. ಆಮೇಲೆ ಒಂದು ಪ್ಯಾನ್ ಇಡೋಣ. ನೋಡ್ರಿ, ಪ್ಯಾನ್ದಾಗ ಒಂದು 2 ಚಮಚ ತುಪ್ಪ ಹಾಕೊಳ್ಳೋಣ. ತುಪ್ಪ ಬಿಸಿ ಆಗಲಿ. ವೀಕ್ಷಕರೇ, ತುಪ್ಪ ಬಿಸಿ ಆಗೈತಿ. ಈಗ ಏನು ಮಾಡೋಣ, ಇದ್ರಾಗ ಒಂದು 20 ಬಾದಾಮ್ ತೊಗೊಂಡಿದ್ದೇನೆ ನೋಡ್ರಿ. ಅವ ತುಪ್ಪದಾಗ 1 ನಿಮಿಷ ಹುರ್ಕೊಳ್ಳೋಣ. ವೀಕ್ಷಕರೇ, 1 ನಿಮಿಷ ಆಯ್ತು ನೋಡ್ರಿ. ಬಾದಾಮ್ ಹುರ್ಕೊಂಡ ಭಾಳ ಹೊತ್ತೇನು ಹುರ್ಕೋಬಾರ್ದು. ಈಗ ಇವತ್ತು ಏನು ಮಾಡೋಣ, ಒಂದು ಬಟ್ಲಾದಾಗ ತಕ್ಕೊಳ್ಳೋಣ. ಮತ್ತೀಗ ಮಿಕ್ಸರ್ ಮಾಡ್ಕೊಳ್ಳೋಣ. ವೀಕ್ಷಕರೇ ನೋಡ್ರಿ, ಇಲ್ಲಿ ಈ ಥರ ಹಿಂಗೆ ಬಾದಾಮ ಪೌಡ್ರ್ ಮಾಡ್ಕೋಬೇಕು ನೋಡ್ರಿ. ಈಗ ಮೋದಕ್ ಮಾಡೋಣ ಬರ್ರಿ. ವೀಕ್ಷಕರೇ, ಆಗಳೇ ಬಾದಾಮ್ ಹುರಿದ ಪ್ಯಾನ್ದಾಗ ಈಗ ಏನು ಮಾಡೋಣ, ಇನ್ನೊಂದು 2 ಚಮಚ ತುಪ್ಪ ಹಾಕ್ಕೊಳ್ಳೋಣ. ಮತ್ತು ಈಗ ನಾನು ಗೋಧಿ ಹಿಟ್ಟು 2 ಕಪ್ ತೊಗೊಂಡಿದ್ದೇನೆ ನೋಡ್ರಿ. ಅದನ್ನ ಇದ್ರಾಗ ಹಾಕ್ಕೊಳ್ಳೋಣ ಪ್ಯಾನ್ದಾಗ. ಫ್ಲೇಮ್ ಮೀಡಿಯಮ್ ಇರ್ಬೇಕು ನೋಡ್ರಿ. ಮೀಡಿಯಮ್ ಲೋ ಫ್ಲೇಮ್ ಮ್ಯಾಗ ಹಿಂಗೆ ಹುರ್ಕೋಬೇಕಿತ್ತನ, ಕೈ ಬಿಡ್ದಂಗೆ ಹುರ್ಕೋಬೇಕು ನೋಡ್ರಿ ಒಂದು 10 ನಿಮಿಷ. ವೀಕ್ಷಕರೇ ನೋಡ್ರಿ, ಈಗ 5 ನಿಮಿಷ ಆತ ಹಿಟ್ಟು ಹುರಿಯಾಕತ್ತೇನೆ. ಈಗ ಏನು ಮಾಡೋಣ, ಇದ್ರಾಗ ಇನ್ನೊಂದು 2 ಚಮಚ ತುಪ್ಪ ಹಾಕ್ಕೊಳ್ಳೋಣ ನೋಡ್ರಿ. ಹಾಕ್ಕೊಂಡ ಮತ್ತೊಂದು 5 ನಿಮಿಷ ಹುರ್ಕೋಬೇಕು. ಫ್ಲೇಮ್ ಲೋನ ಇರ್ಬೇಕಾ. ಮತ್ತು ಒಂದು ಸ್ವಲ್ಪ ಕೈ ಬಿಡಬಾರ್ದ, ಇಲ್ದಿದ್ರೆ ಹಿಟ್ಟು ಒತ್ತತೈತೆ ನೋಡ್ರಿ. ವೀಕ್ಷಕರೇ, 10 ನಿಮಿಷ ಆತು ನೋಡ್ರಿ. ಇದು ಹುರಿಯಾಕತ್ತ ಗೋಧಿ ಹಿಟ್ಟು. ಮತ್ತು ಗೋಧಿ ಹಿಟ್ಟಿದ್ದು ನಾವು ಚಪಾತಿ ಮಾಡೋ ನಾರ್ಮಲ್ ಗೋಧಿ ಹಿಟ್ಟು ತೊಗೋಬೇಕು. ಈಗ ನೋಡ್ರಿ, ಇದು ಹುರಿದೈತಿ ಅಂತ ಹೆಂಗೆ ಕಂಡು ಹಿಡಿಯೋದಂದ್ರೆ ಘಮ ಘಮ ವಾಸನೆ ಬರ್ತದೆ ನೋಡ್ರಿ. ಮನ್ಯಾಗೆಲ್ಲ ತುಪ್ಪದ ವಾಸನೆ ಘಮ ಘಮ ಬರ್ತದೆ. ಈಗ ನೋಡ್ರಿ, ಇದು ಹುರಿದೈತಿ. ಈಗ ಏನು ಮಾಡೋಣ, ಗ್ಯಾಸ್ ಆಫ್ ಮಾಡೋಣ. ಮತ್ತು ನಾವು 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೇವಲ್ಲ, ಅದಕ್ಕೆ 1 ಕಪ್ ಬೆಲ್ಲದ ಪುಡಿ ಹಾಕೋಬೇಕು. ಗ್ಯಾಸ್ ಆಫ್ ಮಾಡಿದ್ದೇನೆ ವೀಕ್ಷಕರೇ. ಮತ್ತೀಗ ಬೆಲ್ಲ ಎಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಗೋಧಿ ಹಿಟ್ಟಿನಾಗ. ವೀಕ್ಷಕರೇ, ಗೋಧಿ ಹಿಟ್ಟಿನಾಗ ಬೆಲ್ಲ ಎಲ್ಲ ಚಂದಂಗೆ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಏನು ಮಾಡೋಣ, ಇತ್ತನ ಒಂದು 5 ನಿಮಿಷ ಮುಚ್ಚಿಡೋಣ. ಅಂದ್ರೆ ಮತ್ತಷ್ಟು ಬೆಲ್ಲ ಎಲ್ಲ ಮಿಕ್ಸ್ ಆಗ್ತೈತಿ ಗೋಧಿ ಹಿಟ್ಟಿನಾಗ. ಆಮೇಲೆ ಮೋದಕ್ ಮಾಡೋಣ. ವೀಕ್ಷಕರೇ, 5 ನಿಮಿಷ ಆಯ್ತು ನೋಡ್ರಿ. ಮುಚ್ಚಳ ತೆಗಿಯೋನು ಇದ್ರದ. ಆಮೇಲೆ ಕಸ್ಕಸಿ ಹುರಿದದ್ದು 1 ಚಮಚ ಹಾಕೊಂಡು ನೋಡ್ರಿ ಈ ಮಿಶ್ರಣದಾಗ. ಆಮೇಲೆ ಯಾಲಕ್ಕಿ ಒಂದು ಅರ್ಧ ಚಮಚ ಹಾಕೊಳ್ಳೋಣ. ಆಮೇಲೆ ಬಾದಾಮ್ ಪುಡಿ ಆಗಲೇ ಮಿಕ್ಸರ್ ಮಾಡ್ಕೊಂಡಿಲ್ಲ, ಅದನ್ನ ಹಾಕೊಳ್ಳೋಣ. ಈಗ ಎಲ್ಲ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ, ಬಾದಾಮ್ ಪುಡಿ ಕಸ್ಕಸಿ ಯಾಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಏನು ಮಾಡೋಣ, ಇದ್ರಾಗ ಇನ್ನೊಂದು 2 ಚಮಚ ತುಪ್ಪ ಹಾಕೊಂಡು ನೋಡ್ರಿ. ತುಪ್ಪ ಹಾಕಿ ಮತ್ತು ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈಗ ಏನು ಮಾಡೋಣ, ಮೋದಕದ ಸಾಚ ತೊಗೊಳು. ಅದಕ್ಕೊಂದು ಸ್ವಲ್ಪ ಹಿಂಗೆ ತುಪ್ಪ ಹಚ್ಕೋಬೇಕು ನೋಡ್ರಿ ಎಲ್ಲ ಕಡೆ 3 ಕಡೆ. ಮತ್ತು ಇದನ್ನ ಹಿಂಗೆ ಹಿಡ್ಕೊಂಡು ಇದ್ರಾಗ ಮಿಶ್ರಣ ಎಲ್ಲ ಹಾಕಬೇಕು. ಮಿಶ್ರಣ ಹಾಕಿ ಚೆಂದಂಗೆ ಪ್ರೆಸ್ ಮಾಡ್ಬೇಕು ನೋಡ್ರಿ. ಈ ಥರ ಹಿಂಗೆ ಪ್ರೆಸ್ ಮಾಡಬೇಕು. ಈಗ ಇದನ್ನ ಹಿಂಗೆ ಓಪನ್ ಮಾಡಬೇಕಾ. ನೋಡ್ರಿಲ್ಲೇ ಮೋದಕ ಎಷ್ಟು ಮಸ್ತಾಗಿ ರೆಡಿ ಆಯಿತು. ವೀಕ್ಷಕರೇ ನೋಡ್ರಿ, ಇಲ್ಲೇ ಗೋಧಿ ಹಿಟ್ಟಿನ ಪೌಷ್ಟಿಕ ಮೋದಕ ಎಷ್ಟು ಮಸ್ತಾಗಿ ರೆಡಿ ಅದು ಅಂತ. ಒಂದು ವೇಳೆ ನಿಮಗೆ ಮಿಶ್ರಣ ಏನ್ರೆ ಬಹಳ ಉದುರ ಏನ್ರೆ ಹಿಂಗೆ ಅನಿಸ್ತು ಅಂದರೆ ಏನು ಮಾಡ್ಬೇಕಂದ್ರೆ, ನೀವು ಒಂದು ಸ್ವಲ್ಪ ಮಿಕ್ಸರ್ ಮಾಡ್ಕೋಬೇಕು. ಒಂದು 4 ರೌಂಡ್ ಮಿಶ್ರಣ ಮಿಕ್ಸರ್ನಾಗ ಹಾಕಿ ಮಿಕ್ಸರ್ ಮಾಡ್ಕೊಂಡ್ರೆ ಆರಾಮಾಗಿ ಮೋದಕ್ ಬರ್ತಾವ ನೋಡ್ರಿ. ನೋಡಿದಿರಲ್ಲ ವೀಕ್ಷಕರೇ, ಪೌಷ್ಟಿಕವಾದ ಗೋಧಿ ಹಿಟ್ಟಿನ ಮೋದಕ ಎಷ್ಟು ಮಸ್ತಾಗಿ ರೆಡಿ ಅದು ಅಂತ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಎಲ್ಲರಿಗೂ ಶೇರ್ ಮಾಡ್ರಿ. ಗಣಪತಿ ಬಪ್ಪ ಮೋರ್ಯ. ಧನ್ಯವಾದಗಳು.